ಪದೇ ಪದೇ ನನ್ನೇನು ಪ್ರಸ್ತಾವ ಮಾಡ್ತಾ ಇದ್ರು ಯಾರು ಪ್ರದೀಪ್ ಮಾತಾಡ್ತಾ ಇದ್ರು ಗಾಂಧೀಜಿಗೆ ಅವಮಾನ ಅಂತ ಹೇಳಿ. ಸದನದಲ್ಲಿ ಅದೆಲ್ಲ ಯಾಕೆ ಹೇಳ್ಬೇಕು? ಆಚೆ ಕಡೆ ಹೇಳ್ಕೊಳ್ಳಿ, ನೀವೇನ್ ಬೇಕೋ ನೆನ್ನೆ ಮಾಡಿದ್ರಿ ಧರಣಿ ಹೇಳಿ, ಆಚೆ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದ್ರಿ, ನರೇಗಾ ತೆಗೆದಾಕಿದ್ರಿ ಹೇಳಿ, ಆಚೆ ಕಡೆ ಭಾಷಣ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ. ಇಲ್ಲಿ ಈ ಸದನದಲ್ಲಿ ಬಂದು ನೀವು ಗಾಂಧೀಜಿಗೆ ಅವಮಾನ ಮಾಡಿದ್ರಿ ಅಂತ ಹೆಂಗೆ ಹೇಳ್ತೀರಾ ನೀವು? ಇವರು ಗಾಂಧೀಜಿಗೆ ಪರಮ ಭಕ್ತರು ಅಂತ ಹೇಳೋದಾದ್ರೆ, ಯೋಜನೆಯಲ್ಲಿ ಹೆಸರು ಯಾಕೆ ಕೈ ಬಿಟ್ರು? ಪರಮ ಭಕ್ತರು ಅನ್ನೋದಾದ್ರೆ ಯಾಕೆ ಕೇಳ್ತೀವಿ? ಗಾಂಧೀಜಿ ಏನು ಆ ಲೈಸೆನ್ಸ್ಗಳು ಶಿವಲಿಂಗೇಗೌಡ್ರೆ ಒಂದ್ ಸೆಕೆಂಡ್ ಅರ್ಥ ಆಗಲ್ಲ, ಕೂತ್ಕೊಳ್ಳಿ. ನಮ್ಮ ವಿಶ್ವನಾಥ್ ಪದೇ ಪದೇ ಸುರೇಶ್ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರೆ, ಬೇಕಾದ್ರೆ ಓದ್ತೀನಿ ನಾನು. ಅದು ನನ್ನ ಸ್ವತಂತ್ರ, ನಿಮ್ಗೆ ಅರ್ಥ ಆಗಲ್ಲ. ನಾನು ಎಲ್ಲಿ ಬೇಕಾದ್ರೂ ಓದ್ತೀನಿ. ಇಲ್ಲೆಲ್ಲ ಹರಿಶ್ಚಂದ್ರ ಕೂತಿದ್ದೀರಾ? ಜಾಸ್ತಿ ಮಾತಾಡಿದ್ರೆ ಮಂದಿ ಕೊಡ್ತಾರೆ. ಸೌಮ್ಯ ಗೌರವದಿಂದ ಇರೋದ್ ಕಲ್ತ್ಕೊಳ್ಳಿ, ಮರ್ಯಾದೆ ಇಟ್ಕೊಂಡು ಇರೋದ್ ಕಲ್ತ್ಕೊಳ್ಳಿ. ಎಂತಾದ್ರಿ ಮಾತಾಡ್ತೀವಿ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇದೆ, ನಾನು ಓದ್ತೀನಿ. ಕಂಪ್ಲೀಟ್ ಮಾಡ್ಲಿ, ನನ್ನ ಇಷ್ಟ. ಮಾತಾಡಿ ನೀವು ಕಂಟಿನ್ಯೂ ಮಾಡಿ, ನೀವು ಕಾಂಗ್ರೆಸ್ಗೆ ಹೋದ್ರಿ, ಇನ್ಯಾವ್ದು ಕೂತ್ಕೊಳ್ತಾರೆ. ಅಲ್ಲ ಶಿವಲಿಂಗೇಗೌಡ್ರಿಗೆ ಸುಮ್ನಿರ ಅಂತ ಹೇಳಿ ಆಯ್ತಪ್ಪ. ಇವತ್ತು ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕಾದ್ರೆ ಈಗ ಮಧ್ಯೆ ಮಧ್ಯೆ ಕೂತ್ಕೊಳ್ಳೋರು ಮಾತಾಡ್ತಾರೆ. ಅಲ್ಲ ಅವ್ರು ಶಿವಲಿಂಗೇಗೌಡ್ರಿಗೆ ನನ್ಗೆ ಗೊತ್ತಿದೆ ಯಾವ ಸ್ಥಿತಿಯಲ್ಲಿ ಆಗ್ಬೇಕಂತ, ನೀವು ಕೂತ್ಕೊಳ್ಳಿ. ಅಲ್ಲ ಶಿವಲಿಂಗ ಮಾತಾಡಿ, ನೀವು ಮಾತಾಡಿ.